ಕೋಟಿ ಕನ್ನಡ ನಾಡಿನ ಕೋಟಿ ನಮಸ್ಕಾರಗಳು. ಇವತ್ತಿನ ನಾವು 12ನೇ ಶತಮಾನದಲ್ಲಿ ಕ್ರಾಂತಿ ಮಾಡಿದ ಶ್ರೀ ಬಸವೇಶ್ವರರು ನಾಡಿನಲ್ಲಿದ್ದು ಬಸವ ಕಲ್ಯಾಣದಲ್ಲಿ ಒಂದು ಊರಿನಲ್ಲಿ ಹೋರಾಟ. ಅದಕ್ಕೆ ನಮ್ಮ ಮಹಾನ ಮಾನ ಸುಪ್ರಸಿದ್ಧವಾದ ಶ್ರೀ ಡಾಕ್ಟರ್ ಬಸಲಿಂಗ ಪಟ್ಟದೇವರು ಬಂದಿದ್ದಾರೆ ಇಲ್ಲಿ. ಸರ್ ನಮಸ್ಕಾರ ಸರ್. ಸರ್ ಊರಿಗೆ ಬಂದಿದೆ ಅಂತ ಹೇಗೆ ಅನ್ಸ್ತಾರೆ ಸರ್? ಬಹಳ ಚೆನ್ನಾಗಿ 20 ವರ್ಷ ಹಿಂದೆ ಒಂದ್ಸಲ ಬಂದಿದ್ದೆ ನಾನು. ಸುವರ್ಣ ರಾಠೋಡ್ ದೇವಸ್ಥಾನ ಕಳಿಸಲ್ವಾ? ಸುವರ್ಣ ರಾಠೋಡ್ ಅವ್ರ ತಂದೆ ಸರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೆ. ಬಹುತೇಕ 20 ವರ್ಷ ಮೇಲೆ ಆಗಿತ್ತು ಆ ಸಮಯದಲ್ಲಿ ಬಂದಿದ್ದೆ. ಈಗಿನ ಜನರು ಭಾಳ ಸಹೃದಯವಂತರು, ಪ್ರೀತಿ ಉಳ್ಳವರು, ಹೃದಯ ಸಂಪನ್ನರು. ಸರ್ ಈಗೂ ಮತ್ತೆ ಹಿಂದೆ ನಮ್ಮ ಲಂಬಾಣಿಯಂದ್ರೆ ಹೇಗಿದ್ದಾರೆ ಸರ್? ಪರಿವರ್ತನೆ ಪರಿವರ್ತನೆ ಭಾಳ ಪರಿವರ್ತನೆ ಆಗಿದೆ. ನಾವು ಚಿಕ್ಕವರಿದ್ದಾಗ ನಾವು 4ನೇ 5ನೇ 6ನೇ ಓದುವಾಗ ಮಹಿಳೆಯರಂದ್ರೆ ಕಳ್ಳರಂತೆ ಭಾವಿಸ್ತಾ ಇದ್ರು, ಭಾವನೆ ಇತ್ತು. ಈಗ ಅದು ಸಂಪೂರ್ಣ ಬದಲಾವಣೆ ಆಗಿ ಎಲ್ಲಕ್ಕಿಂತ ಅವರು ಡೆವಲಪ್ ಆಗ್ಲತ್ತಾರೆ. ಮತ್ತು ಈ ಎಜುಕೇಷನ್ದಲ್ಲಿ ಮುಂದೆ ಬಂದಿದ್ದಾರೆ, ಎಲ್ಲ ರಂಗದಲ್ಲಿ ಮುಂದೆ ಬಂದಿದ್ದಾರೆ. IAS IPS ಮತ್ತು KS ಮಂತ್ರಿ ಮಂಡಲದಲ್ಲಿ ಮತ್ತು ZPS ಅವರ ತಾಲೂಕಿನ ಚೆನ್ನಾಗಿ 20 ವರ್ಷ ಸತತ ರಾಜಕೀಯ ಸರ್ ಮಂತ್ರಿನಾಗಿದ್ದಾರೆ ಸರ್. ಮಂತ್ರಿನಾಗಿದ್ದಾರೆ. ಗೋ ಹತ್ಯೆ ನಿಷೇಧ ಮಾಡಿದ್ದವ್ರು ಯಾರು ಸರ್? ಮತ್ತು 4ನೇ ಸಲನೂ ಜನ ಎಷ್ಟೇ ಸ್ಟ್ರಾಂಗ್ ಬೇರೆ ಮತ್ತು 4ನೇ ಸಲನೂ ಚುನಾವಣೆ ಆಯ್ಕೆ ಹಿನ್ನೆಲೆ ಜನ ಇನ್ನೊಬ್ಬರಿಗೆ ಏನು ಮಾಡಿದ್ರು ಒಳ್ಳೆಯದೇ ಬಯಸ್ತಾರ ಅನ್ನೋಂಥ ನಂಬಿಕೆನೇ ಸುಮಾರು 20 ವರ್ಷ ಆಯಿತು. 4 ಸಲ ಚುನಾವಣೆಗೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಇಂಥದ್ದು ಒಂದು ಉದಾಹರಣೆ ಹೇಳಿದೆ. ಇಂಥ ಅನೇಕ ಉದಾಹರಣೆಗಳು ಕರ್ನಾಟಕದಲ್ಲಿ ಆ ದೃಷ್ಟಿಯಿಂದ ಸಂಸ್ಕೃತಿಗಳು ಮತ್ತು ಅದರಲ್ಲಿ ಇತ್ತೀಚೆಗೆ ತಿಳುವಳು ಭಾಳ ಜನ ಮಾರಲು ಭಾಳ ಯೋಗ್ಯರು, ಯೋಗ್ಯ ಸಂಸ್ಕಾರಗಳು. ಬಾಲ್ಯದಿಂದಲೂ ನಮ್ಮ ಸಂಪರ್ಕಿರೋದು ನಾವೇ ಅವ್ರಿಗೆ ದೀಕ್ಷೆ ಎಲ್ಲ ಮಾಡಿದ್ವಿ. ಅವರ ಅಹಿಂಸಾವಾದಿಗಳು, ಯಾವುದೇ ವಿಭಾಗದಲ್ಲಿ ಅಂತ ನಮ್ಮ ಹುಡುಗಿ ಇದ್ದಾಗ ಅವನು ಆಸ್ಟ್ರೇಲಿಯಾದಲ್ಲಿ ವಿದೇಶಿ ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಸರ್. ಹುಡುಗ ಇದ್ದಾಗ ನಾವು ಹೇಗೆ ಮಾಡಿದ್ರು ಅವ್ನು ಮಿಲಿಟರಿ ಕೆಲಸ ಮಾಡ್ತಾರೆ. ಹಾಗಿರುವಾಗ ಈಗ ಹೇಗೆ ಬದಲಾವಣೆ ಸರ್? ಹುಡುಗ ಸರ್ ನ್ಯೂಜಿಲ್ಯಾಂಡ್, ಆಮೇಲೆ ಹುಡುಗಿ ಆಸ್ಟ್ರೇಲಿಯಾ. ನೋಡಿ ಇದೇ ಮನೆ ಹುಡುಗಿ ಸರ್, ಮತ್ತೆ ಮನೆ ಹೇಗೆ ನೋಡಿ ಒಟ್ಟಿಗೆ ಹೇಗೆ ಪರಿವರ್ತನೆ ಆಗಿದ್ದಾರೆ ಸರ್? ಭಾಳ ಭಾಳ ಆಕಾಶ ಮಾತಾಡೋಷ್ಟು ಎಲ್ಲಕ್ಕಿಂತ ಆರ್ಥಿಕವಾಗಿ ಪ್ರಗತಿ ಅಲ್ಲದೆ ಆರ್ಥಿಕವಾಗಿ ಪ್ರಗತಿ ಆದರೂ ಸಮೇತ ಅಹಂ ಬಂದಿಲ್ಲ. ಅಹಂಕಾರ ಬಂದಿಲ್ಲ. ಆರ್ಥಿಕವಾಗಿ ಪ್ರಗತಿ ಆದ ತಕ್ಷಣ ಕೆಲವರಿಗೆ ಆದರೆ ಜನಗಳಲ್ಲಿ ಆರ್ಥಿಕವಾಗಿ ಎಷ್ಟೇ ಬೆಳವಣಿಗೆ ಆದರೂ ಅವ್ರಿಗೆ ಇನ್ನೊಬ್ಬರಿಗೆ ದ್ವೇಷ ಮಾಡೋದು, ಸರ್ವ್ ಮಾಡೋದು, ಇನ್ನೊಬ್ಬರಿಗೆ ಕೊಡೋದು, ಇನ್ನೊಬ್ಬರಿಗೆ ಸಹಿಸಲಾರ್ದರೆ ಅವ್ರಿಗೆ ಏನಾರ ಅಪಾಯ ಮಾಡೋದು, ಇಂಥ ಪ್ರವೃತ್ತಿಯಿಂದ ನಮ್ಮ ಪಾಡಿಗೆ ತಾವು ಒಟ್ಟಾರೆ ಒಳ್ಳೆಯ ಜನ, ಒಳ್ಳೆಯ ಸಂಸ್ಕೃತಿ
ಕಡಿಮೆ ಇರ್ತದೆ. ಆದರೆ ನಮ್ಮಲ್ಲಿ ಇದರಲ್ಲಿ ಏನದ ಆರ್ಥಿಕವಾಗಿಯೂ ಹಾಗೆ ಇದೆ. ಇಷ್ಟಿಷ್ಟು ಧೈರ್ಯದಿಂದಲೂ ಶ್ರೀಮಂತಿಕೆ. ಈಗಿನ ಕಾಲದಲ್ಲಿ ಬರೇ ಶ್ರೀಮಂತಿಕೆ ಭಾಳ ಅನುಕೂಲ. ತುಂಬಾ ಮುಖ್ಯ ಸರ್. ಸ್ವರೂಪ ಇದೆ, ಅಷ್ಟು ಕಾಣಿಲ್ಲ. ಹಾಗೆ ಸರ್, ಉದಾಹರಣೆ ನಾನು ಹೇಳ್ತೀನಿ ಸರ್. ನಾನು ಅದು ಬೇರೆ ಬಂದಾಗ ಎಷ್ಟು ದೇಶ ಅವ್ರಿಗೆ ಮನೆ ಮಾಲೀಕ ಸರ್. ಈ ಬಿಲ್ಡಿಂಗ್ ಕಟ್ಟಿದ್ರೆ ಸರ್